ಹಾಗೇನೆ ನಾವು ನೋಡ್ತಾ ಹೋಗ್ತಾ ಇದ್ದಾಗ ಎಂತ ಪ್ರಭಾವಿ ವ್ಯಕ್ತಿ ಅಂತ ಹೇಳ್ಕೊಂಡು ಇಷ್ಟು ಆರಾಮಾಗಿ ನಾನು ತಪ್ಪು ಮಾಡಬಹುದು, ನನ್ನನ್ನ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಇರುವಂಥವ್ರು ನಿಜಕ್ಕೂ ಕೂಡ ಇಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ತಪ್ಪು ಮಾಡಿರುವಂಥವನಿಗೆ ಈಗ ಈ ವ್ಯಕ್ತಿ ಕೇಸ್ನ ನೋಡ್ತಾ ಹೋದಾಗ 2016ರಲ್ಲಿ ನಡೆದಿರುವಂಥದ್ದು ಕೊನೆಗೂ ಶಿಕ್ಷೆ ಆಯ್ತಲ್ವಾ. ಹೀಗೇನೆ ಶಿಕ್ಷೆ ಅನ್ನುವಂಥದ್ದು ಶತಸಿದ್ಧವಾಗಿರುತ್ತೆ. ಇದನ್ನ ಯಾರು MP ಆಗಿರ್ಬಹುದು, MLA ಆಗಿರ್ಬಹುದು, ಎಂತ ಪ್ರಭಾವಿ ವ್ಯಕ್ತಿ ಆಗಿರಬಹುದು, ಇಡೀ ಪೊಲೀಸ್ ಅಧಿಕಾರಿಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಪ್ಲಾನ್ ಮಾಡಿರುವಂತದ್ದು ನಿಜಕ್ಕೂ ಕೂಡ ನಾಚಿಕೆ ಆಗ್ಬೇಕು ಇಂಥವ್ರಿಗೆ. ಕಾನೂನು ಅಂತ ಅಲ್ಲ ಓದ್ಕೊಂಡು ಬಂದಿರ್ತಾರಲ್ವಾ ಇವರೆಲ್ಲರೂ ಕೂಡ. ಶಾಸಕ ಆಗ್ಬೇಕು ಅಂದ್ರೆ ಏನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು ಎಲ್ಲವನ್ನ ಕೂಡ ಓದ್ಕೊಂಡು ಬಂದಿರ್ತಾರೆ. ಈ ಕಡೆ ಅವ್ರು ಓದಿರೋ ಎಜುಕೇಶನ್ಗೂ ಕೂಡ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ. ಈ ಕಡೆ ಸ್ಥಾನ, ಶಾಸಕ ಅನ್ನುವಂತ ಸ್ಥಾನ, ಅದಕ್ಕೂ ಕೂಡ ನಾಲಾಯಕ್ ಅಂತ ಹೇಳ್ಬೋದು ಆ ಸ್ಥಾನಕ್ಕೆ. ಈಗ ಕೊನೆಗೂ ಕೂಡ ಆ ಸ್ಥಾನಕ್ಕೆ ಕುತ್ತು ಬಂದಿರುವಂತದ್ದು ನಿಜಕ್ಕೂ ಕೂಡ ಖುಷಿ ಪಡುವಂತ ಸುದ್ದಿ ಅಂತ ಹೇಳ್ಬೋದು. ಇಂಥ ನೀಚರಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವಾಗ್ಲೇ ಈಗ ನ್ಯಾಯಕ್ಕೆ ಗೆಲುವು ಇದೆ ಅಂತ ಜನ ನಂಬೋಕ್ ಸಾಧ್ಯ ಆಗುತ್ತೆ. ಇಲ್ಲ ಈ ಕೇಸ್ ಹೀಗೆ ಮುಂದುವರ್ಕೊಂಡು ಹೋಗಿ ಏನೋ ಒಂದ್ ಸ್ವಲ್ಪ ದಿನ ಶಿಕ್ಷೆ ಕೊಟ್ರು, ಆಮೇಲೆ ಬಂದ ಮನೆಗೆ ವಾಪಸ್ಸು ಏನು ಶಾಸಕ ಸ್ಥಾನಕ್ಕೂ ಏನು ಗೊತ್ತಾಗ್ಲಿಲ್ಲ ಅಂತ ಏನಾದ್ರೂ ಇದ್ದಿದ್ರೆ ನಿಜಕ್ಕೂ ಕೂಡ ಜನಕ್ಕೆ ಈ ನ್ಯಾಯಾಲಯ ಅಂತ ಏನ್ ಹೇಳ್ತೀವಿ, ಕೋರ್ಟ್ ಅಂತ ಏನ್ ಹೇಳ್ತೀವಿ, ಅಥವಾ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಏನ್ ಹೇಳ್ತೀವಿ, ಯಾವ್ದ್ರ ಮೇಲೂ ನಂಬಿಕೆ ಬರ್ತಿರ್ಲಿಲ್ಲ. ಒಂದ್ ರೀತಿಯಾಗಿ ಅದೆಲ್ಲದಕ್ಕೂ ಕೂಡ ಇನ್ನೂ ಕೂಡ ನ್ಯಾಯಕ್ಕೆ ಬೆಲೆ ಸಿಗುತ್ತೆ. ಒಳ್ಳೆ ಹಾದಿಲ್ ನಡ್ಕೊಂಡು ಹೋದವ್ರಿಗೆ ಬೆಲೆ ಸಿಗುತ್ತೆ. ಇಂಥ ಕೆಟ್ಟ ಜಾಗಗಳಿಗೆ ಕೆಟ್ಟ ಕೆಲಸಗಳನ್ನ ಮಾಡ್ಕೊಂಡು ತಾನೊಬ್ಬ ಶಾಸಕ ಅಂತ ಹೇಳ್ಕೊಂಡು ತಿರ್ಗಾಡುವಂಥವ್ರಿಗೆ, ಪ್ರಭಾವಿ ವ್ಯಕ್ತಿ ಅಂತ ಹೇಳ್ಕೊಂಡು ತಿರ್ಗಾಡುವಂಥವ್ರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥದ್ದು ಈಗ ಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈಗ ಜೀವಾವಧಿ ಶಿಕ್ಷೆ ಫಿಕ್ಸ್. ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಶಾಕ್ ಮೇಲೆ ಶಾಕ್ ಇವಾಗ ಸಿಕ್ಕಿರುವಂತದ್ದು. ರಾಜಕೀಯ ಜೀವನ ಪತನವಾಗಿದೆ. ಈಗ ಶಾಸಕ ಸ್ಥಾನದಿಂದ ಕೂಡ ವಿನಯ್ ಕುಲಕರ್ಣಿ ಅನರ್ಹಗೊಂಡಿದ್ದಾನೆ. ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕನಾಗಿದ್ದಂತಹ ಕುಲಕರ್ಣಿ 2 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಆದ್ರೆ ಅಫ್ಕೋರ್ಸ್ ಶಾಸಕ ಸ್ಥಾನದಿಂದ ಅನರ್ಹರಾಗ್ತಾನೆ. ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿರುವಂತಹ ಕಾರಣಕ್ಕೆ ಈಗ ಶಾಸಕ ಅನ್ನುವಂಥದ್ದನ್ನ ಮರಿಬೇಕಾಗತ್ತೆ ಈ ವ್ಯಕ್ತಿ. ಅವನೊಬ್ಬ ಶಾಸಕನಾಗಿದ್ದೆ ಅಷ್ಟೇ, ಶಾಸಕ ಮುಂದೆ ಏನೂ ಇಲ್ಲ ಅಲ್ಲಿ. ಇದೆಲ್ಲವನ್ನ ಮರೆತು ಇವಾಗ ಆರೋಪಿ, ತಪ್ಪಿತಸ್ಥ, ಮಾಡಿದ್ದ ತಪ್ಪಿಗೆ ಪಶ್ಚಾತ್ತಾಪ, ಈ 3 ಅಂಶಗಳನ್ನ ತಲೆಯಲ್ಲಿಟ್ಕೊಂಡು ಜೀವಾವಧಿ ಶಿಕ್ಷೆಯನ್ನ ಅನುಭವಿಸಿಕೊಂಡು ಕಂಬಿ ಎಣಿಸ್ಕೊಂಡಿರ್ಬೇಕಾಗುತ್ತೆ ಜೈಲಿನಲ್ಲಿ. 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇವೆಲ್ಲ ರೂಲ್ಸ್ ಗೊತ್ತೇ ಇರುತ್ತೆ ಆ ವ್ಯಕ್ತಿಗೆ. ಈ ಕಾನೂನು ಅನ್ನುವಂಥದ್ದನ್ನ, ಸಂವಿಧಾನ ಅನ್ನುವಂಥದ್ದನ್ನ ತಿಳ್ಕೊಳ್ದೆ ಅವನೊಬ್ಬ ಶಾಸಕ ಆಗಿರೋಕ್ ಚಾನ್ಸ್ ಇರೋದಿಲ್ಲ. ಅದೆಲ್ಲವನ್ನು ತಿಳ್ಕೊಂಡಿದ್ನ ಇಲ್ವಾ ಗೊತ್ತಿಲ್ಲ ಈ ವ್ಯಕ್ತಿ. ಎಲ್ಲವನ್ನ ರೂಲ್ಸ್ ಬ್ರೇಕ್ ಮಾಡಿರುವಂಥದ್ದು. ಕಾನೂನಿನಲ್ಲಿ ಬರುವಂತ ಏನೇನ್ ಲಾಸ್ ಇದೆ ಎಲ್ಲ ಒಂದ್ ಕಡೆಯಿಂದ ನೋಡ್ತಾ ಹೋದಾಗ ಎಲ್ಲ ರೂಲ್ಸ್ ಬ್ರೇಕ್ ಮಾಡ್ಕೊಂಡೇ ಬಂದಿರುವಂಥದ್ದು. ಅದಕ್ಕೆ ಈಗ ಕಾನೂನೇ ತಕ್ಕ ಶಿಕ್ಷೆಯನ್ನ ನೀಡ್ತಾ ಇದೆ ಈ ವ್ಯಕ್ತಿಗೆ. ಇನ್ನು ಚಂದನ್ ಸರ್ ಹೇಳ್ತಾ ಹೋದ್ರು, ಏನು ಯಾರಿಗೋ 1-4 ಜನ ಮಕ್ಕಳಿಗೆ ಅಥವಾ ಅವ್ರ ಮನೆಯಲ್ಲಿ ಅವ್ರನ್ನ ನಂಬ್ಕೊಂಡಿರುವಂತವ್ರು ಇರ್ತಾರೆ, ಅವರಿಗೆ ಕಡಿಮೆ ಶಿಕ್ಷೆ ಕೊಡಿ, ಅಥವಾ ಅವ್ರ ಫ್ಯಾಮಿಲಿ ಇದೆ ಅಂಥವ್ರಿಗೆ ಕಡಿಮೆ ಶಿಕ್ಷೆ ಕೊಡಿ, ಇವರೊಬ್ಬ ಶಾಸಕ ಇವನಿಗೆ ಕಡಿಮೆ ಶಿಕ್ಷೆ ಕೊಡಿ ಅಂತ. ಅದೇ ರೀತಿಯಾಗಿ ಯೋಗೇಶ್ ಗೌಡ 2016ರಲ್ಲಿ ಈ ವ್ಯಕ್ತಿ ಇವರಿಂದ ಕೊಲೆಯಾಗಿದ್ದು, ಇದುವರೆಗೂ ಕೂಡ ತಮ್ಮ ಏನು ಯೋಗೇಶ್ ಗೌಡ ತಂದೆ ತಾಯಿಗೆ ನನ್ನ ಮಗನ ಸಾವಿಗೆ ಒಂದು ನ್ಯಾಯ ಸಿಗ್ಲಿಲ್ವಲ್ಲಪ್ಪ ಅಂತಿರ್ತಾರೆ. ಅವ್ರ ಮಕ್ಕಳು ನಮ್ಮಪ್ಪ ಇವತ್ತಿಲ್ಲ, ನನ್ನ ತಂದೆಯನ್ನ ಕೊಂದವರು ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರಲ್ಲಪ್ಪ ಅಂತ ನರಳ್ತಾ ಇರ್ತಾರೆ ಇವತ್ತಿನವರೆಗೂ ಕೂಡ. ಇನ್ನು ಕಟ್ಕೊಂಡ ಹೆಂಡತಿ ಕೂಡ ಇವತ್ತು ಈಗ ಅವರು ಒಂದ್ ರೀತಿಯಾಗಿ ನಿಟ್ಟುಸಿರು ಬಿಟ್ಟಿರ್ತಾರೆ. ಇದೆಲ್ಲವನ್ನ ತಪ್ಪು ಮಾಡಿದಂಥವ್ರಿಗೆ ಶಿಕ್ಷೆ ಆಗ್ತಿದೆಯಲ್ಲ ಅಂತ ಒಂದು ಹಂತಕ್ಕೆ ನಿಟ್ಟುಸಿರು ಬಿಟ್ಟಿರ್ತಾರೆ. ನಿಜಕ್ಕೂ ಕೂಡ ಇಂಥ ಪ್ರಭಾವಿ ವ್ಯಕ್ತಿ ಅಂತ ಹೇಳ್ಕೊಂಡು ಇಂಥ ಹೀನ ಕೃತ್ಯಗಳನ್ನ ಮಾಡೋ ಧೈರ್ಯ ಮಾಡ್ತಾರಲ್ಲ, ಇಂಥವ್ರಿಗೆ ಇವತ್ತು ವಿಧಿಸಿರುವಂತ ಶಿಕ್ಷೆ ನಿಜಕ್ಕೂ ಕೂಡ ಒಂದು ಸಲ್ಯೂಟ್. ಯಾರು ನ್ಯಾಯಾಧೀಶರು ಗಜಾಲಾರ್ ಅವರು ಹೇಳಿರುವಂತದ್ದು, ಇವರಿಗೆ ಜೀವಾವಧಿ ಶಿಕ್ಷೆನೆ ಖಡಾಖಂಡಿತವಾಗಿ ಫಿಕ್ಸ್ ಮಾಡಬೇಕು, ಅದಕ್ಕೆ ಇವರು ಲಾಯಕ್ಕು.
ಕಂಬಿ ಎಣಿಸ್ಕೊಂಡಿರ್ಬೇಕು ಇಡೀ ಜೀವನ ಇರುವವರೆಗೂ ಕೂಡ. ಶಾಸಕನಾಗಿದ್ನ, ಎಷ್ಟು ಜನ ಮಕ್ಕಳಿದ್ರ, ಮಕ್ಕಳು ಅಯ್ಯೋ ಕಣ್ಣೀರಾಗ್ತಿರ್ತಾರ, ಮನೆಯವ್ರ ಕಣ್ಣೀರಾಗ್ತಿರ್ತಾರ. ಹೌದು, ಕಣ್ಣೀರಾಕುವಂತ ಕೆಲಸ ಮಾಡುವಾಗ ಎಲ್ಲೋಗಿತ್ತು ಇದೆಲ್ಲವೂ ಕೂಡ. ಇದೆಲ್ಲವನ್ನ ಅನುಭವಿಸ್ಕೊಂಡು ತಾವು ಮಾಡಿರುವಂತ ತಪ್ಪಿಗೆ ಇವಾಗ ಶಿಕ್ಷೆ ಅನುಭವಿಸ್ತಾ ಇದ್ದೀರಲ್ವಾ, ಇದನ್ನೇ ಮುಂದುವರಿಸಿಕೊಂಡು ಪಶ್ಚಾತ್ತಾಪ ಪಡ್ಕೊಂಡು ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ಲಿ ಅಂತ ನ್ಯಾಯಕ್ಕೆ ಸಿಕ್ಕಂತ ಜಯ ಇದು ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಪ್ಲಾನ್ ಮಾಡಿ ಕೊಂದಿದ್ದು ಒಂದ್ ಕಡೆ ಆದ್ರೆ ಅಲ್ಲಿ ನನ್ನ ಪಾತ್ರ ಏನು ಇಲ್ವೇ ಇಲ್ಲ ಅನ್ನೋತೀರ ಬಂದ್ಬಿಟ್ಟು ನಾಟಕ ಆಡೋದು ಮೀಡಿಯಾಗಳ ಮುಂದೆ, ಇದೆಲ್ಲವನ್ನ ಏನು ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ದಂತ ಈ ಸೋಕಾಲ್ಡ್ ಶಾಸಕ, ಪ್ರಭಾವಿ ವ್ಯಕ್ತಿ, ಎಷ್ಟೋ ಜನರ ಕಣ್ಣಲ್ಲಿ ಹಬ್ಬಾ ವಿನಯ್ ಕುಲಕರ್ಣಿ ಅಂತ ಕೈ ಮುಗಿತಿದ್ದಂಥವ್ರು ಈಗ ಆ ವ್ಯಕ್ತಿ ಬಂದ್ರೆ ಚಪ್ಪಲಿ ತಗೊಂಡು ಹೊಡಿಬೇಕು ಅನ್ಸುತ್ತೆ. ಅಂತ ಪರಿಸ್ಥಿತಿಗೆ ಈ ವ್ಯಕ್ತಿ ತನ್ನನ್ನ ತಾನು ದೂಡ್ಕೊಂಡಿದ್ದಾನೆ. ಇದೇ ಸ್ಥಾನದಲ್ಲಿ, ಇದೇ ಶಾಸಕ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಅರ್ಹ ವ್ಯಕ್ತಿ ಇದ್ದಿದ್ರೆ ಆ ಒಂದು ಕ್ಷೇತ್ರವನ್ನ ಉದ್ಧಾರ ಮಾಡಬೇಕು ಅಥವಾ ಏನೇ ಇವಾಗ ರಾಜಕೀಯ ದ್ವೇಷ ಇತ್ತ ಅದನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ನೇನು. ಆದ್ರೆ ಕಾನೂನಿದೆ, ಕಾನೂನನ್ನ ಮೀರಿ ಹೋಗ್ಬಾರ್ದು, ಕಾನೂನನ್ನ ಮಿಸ್ಯೂಸ್ ಮಾಡಬಾರ್ದು ಅನ್ನೋದು ಯಾವುದು ಗೊತ್ತಿರ್ಲಿಲ್ವಾ ಈ ವ್ಯಕ್ತಿಗೆ. ಶಾಸಕ ಅಂದಾಗ ಕೆಲವೊಂದು ಹಕ್ಕುಗಳೂ ಇರುತ್ತೆ, ಅರ್ಹತೆಗಳೂ ಇರುತ್ತೆ. ಇಷ್ಟನ್ನ ಒಬ್ಬ ವ್ಯಕ್ತಿ ಶಾಸಕನಾಗುವಂಥವನು ಫಾಲೋ ಮಾಡಬೇಕು ಅಂತ ಸಂವಿಧಾನದಲ್ಲಿ ರೂಲ್ಸ್ ಇರುತ್ತಲ್ವಾ. ಇಷ್ಟು ಗೊತ್ತಿಲ್ಲದೆ ಶಾಸಕನಾದ್ನ ಈ ವ್ಯಕ್ತಿ. ಇದಕ್ಕೆ ಹೇಳೋದು ಕಾನೂನಿನ ಮುಂದೆ ಯಾವನೇ ಆಗ್ಲಿ, ಅವನೆಂತ ಪ್ರಭಾವಿಯೇ ಆಗ್ಲಿ, ಅವನು ಶಾಸಕನೇ ಆಗಿರ್ಲಿ, ಹೀರೋ ಆಗಿರ್ಲಿ, ಅನುಭವಿಸ್ತಾ ಇದ್ದಾರಲ್ವಾ ತಪ್ಪು ಮಾಡಿದಂಥವ್ರು ಯಾರಾದ್ರೂ ಆಗಿರ್ಲಿ, ಅವನು ತಪ್ಪು ಮಾಡಿದ ಮೇಲೆ ಅವನು ತಪ್ಪಿತಸ್ತಾನೆ. ಅದು ಈಗ ನಿರೂಪಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗಿರುವಂತದ್ದು ನ್ಯಾಯಮೂರ್ತಿಗಳು ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಇಂಥ ನೀಚರಿಗೆ 17 ಜನ ಏನಿದ್ದಾರೆ ಅವ್ರ ಮನೇಲಿ ಇವತ್ತು ಕಣ್ಣೀರ್ ಹಾಕ್ತಾ ಇರ್ತಾರೆ, ಅಯ್ಯೋ ಕೊನೆಗೂ ಸಿಕ್ಕಾಕೊಂಡ್ಬಿಟ್ರು ಅಂತ. ಆದ್ರೆ ಇಷ್ಟು ವರ್ಷ, 10 ವರ್ಷ, ಯೋಗೇಶ್ ಗೌಡ ತೀರ್ಕೊಂಡು 10 ವರ್ಷ ಅವ್ರ ಮನೆಯವರು ಇದುವರೆಗೂ ಕೂಡ ಕಣ್ಣೀರ್ ಹಾಕೊಂಡೇ ಜೀವನ ನಡೆಸ್ಕೊಂಡು ಬರ್ತಾ ಇದ್ರು. ಈ ಕಡೆ ಸಾವಾಗಿದೆ, ಅದೊಂದು ನೋವಾದ್ರೆ ಸಾವನ್ನ ಯಾರು ಕಾರಣರಾದ್ರು ಆ ಸಾವಿಗೆ ಅಂತವ್ರು ಮಾತ್ರ ಆರಾಮಾಗಿದ್ದಾರೆ ಅಂತ ಎಷ್ಟು ನರಳ್ತಿರ್ಬಹುದು ಯೋಗೇಶ್ ಗೌಡ ಅವರ ಮನೆಯವರು. ಆ ವ್ಯಕ್ತಿಯನ್ನ ನಂಬ್ಕೊಂಡಿದ್ದಂಥವ್ರು, ತನ್ನ ಪಾಡಿಗೆ ತಾನು ಇದ್ದಂತಹ ವ್ಯಕ್ತಿಯನ್ನ, ಅದೇನೇ ರಾಜಕೀಯ ದ್ವೇಷಗಳು ಏನೇನಾಯ್ತು ಅವರಿಬ್ಬರ ಮಧ್ಯೆ, ಇಟ್ ಈಸ್ ಸೆಕೆಂಡರಿ. ಆದ್ರೆ ಕೊಲೆ ಮಾಡುವಂತ ಹಂತಕ್ಕೆ ಪೊಲೀಸರನ್ನೇ ದುರ್ಬಳಕೆ ಮಾಡಿಕೊಂಡು ತನ್ನ ಶಾಸಕ ಸ್ಥಾನವನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಹೀನ ಕೃತ್ಯ ಮಾಡ್ತಾನೆ ಈ ವ್ಯಕ್ತಿ ಅಂದ್ರೆ ಏನು. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಆದೇಶವನ್ನ ನೀಡಿರುವಂತದ್ದು ಜೀವಾವಧಿ ಶಿಕ್ಷೆಯನ್ನ ನೀಡಬೇಕು ಈ 17 ಆರೋಪಿಗಳಿಗೆ ಅಂತ. ಕೋರ್ಟ್ನಲ್ಲಿ ಗಳಗಳ ಅಂತ ಕಣ್ಣೀರಿಡ್ತಾ ಇದ್ದಾನಂತೆ ಈ ಕಿಲ್ಲರ್ ಕುಲಕರ್ಣಿ. ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಈಗ ಶಾಕ್ ಅಲ್ಲ, ಅದು ಏನಂತಾನೆ ಹೇಳ್ಬಾರ್ದು, ನಿಜಕ್ಕೂ ಕೂಡ ಅನುಭವಿಸ್ತಾನೆ ಇರ್ಬೇಕು. ಇದು ಕರೆಂಟ್ ಶಾಕ್ ಗಿಂತ ಹೆಚ್ಚಿನ ಶಾಕ್, ಇದು ಜೀವನ ಪೂರ್ತಿ ಅನುಭವಿಸ್ಕೊಂಡು ಸಾಯ್ಬೇಕು. ರಾಜಕೀಯ ಜೀವನ ಪತನವಾಗಿದೆ. ಇವನೊಬ್ಬ ಪ್ರಭಾವಿ ವ್ಯಕ್ತಿ ಅಲ್ಲ, ಈಗ ಸಾಮಾನ್ಯರಲ್ಲಿ ಸಾಮಾನ್ಯ, ಕೊಲೆಗಡುಕ, ತಪ್ಪಿತಸ್ಥ, ದೋಷಿ. ಇಷ್ಟು ಹಣೆಪಟ್ಟಿಗಳನ್ನ ಇಟ್ಕೊಂಡು ಜೀವನ ನಡೆಸಬೇಕಾಗುತ್ತೆ ಜೈಲ್ನಲ್ಲಿ, ಅದು ಕೂಡ ಮುದ್ದೆ ಮುರ್ಕೊಂಡು. ಈಗ ಕುಲಕರ್ಣಿಗೆ ಶಿಕ್ಷೆ ಫಿಕ್ಸ್, ಜೀವಾವಧಿ ಶಿಕ್ಷೆ, ಮಹತ್ವದ ತೀರ್ಪನ್ನ ಕೊಟ್ಟಿರುವಂತದ್ದು ನ್ಯಾಯಾಧೀಶರು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಕೊನೆಗೂ ಈ ವ್ಯಕ್ತಿಗೆ ಯಾವ ಮಟ್ಟಿನ ಅಥವಾ ಯಾವ ಹಂತದ ಶಿಕ್ಷೆ ನೀಡ್ತಾರೆ ಅಂತ ಕಾದು ಕೂತಿದ್ದಂಥ ಎಲ್ರಿಗೂ ಕೂಡ ಈಗ ಆನ್ಸರ್ ಸಿಕ್ಕಿದೆ. ಇಂಥ ತಪ್ಪು ಮಾಡಬಹುದು ನಾನೊಬ್ಬ ಪ್ರಭಾವಿ ವ್ಯಕ್ತಿ ಅಂತ ಯಾರಾದ್ರೂ ಮುಂದೆ ಏನಾದ್ರೂ ಯೋಚನೆ ಮಾಡ್ತಿದ್ದಂಥವ್ರು, ದ್ವೇಷಗಳನ್ನ ಇಟ್ಕೊಂಡು ಜಿದ್ದಿಟ್ಕೊಂಡು ಇನ್ನೂ ಕೂಡ ಯಾರಾದ್ರೂ ಇದೀರಾ ಅಂದ್ರೆ ಈ ಘಟನೆಯನ್ನ ನೆನ್ಪಿಟ್ಕೊಳ್ಳಿ, ಅನುಭವಿಸ್ಬೇಕಾಗುತ್ತೆ. ನೀವೇನಾದ್ರೂ ಅಂತ ಹಂತಕ್ಕೆ ಹೋಗ್ತೀರಾ ಅಂದ್ರೆ ಪ್ರಭಾವದ ಮೇಲೆ ಈಗ ಮುಸುಕು ಉಂಟು ಮಾಡಿದ್ದಂಥದ್ದು ಈ ಒಂದು ಕೊಲೆ ಕೇಸ್ನಿಂದ. ಆರಂಭಿಕ ದಿನಗಳಲ್ಲಿ ಇದು ರಾಜಕೀಯ ಷಡ್ಯಂತ್ರ ಅಂತ ಏನೇನ್ ನಡೀತಾ ಇತ್ತು. ಇದೇ ಕಾರಣಕ್ಕೆ ಕಳೆದ ವಿಧಾನಸಭೆಯಲ್ಲಿ ವಿನಯ್ ಕುಲಕರ್ಣಿಗೆ ಗೆಲುವು ಕೂಡ ಸಿಕ್ಕಿತ್ತು. ಇದೇ ವಿಚಾರವಾಗಿ ಮಾಜಿ ಪೊಲೀಸ್ ಅಧಿಕಾರಿಗಳು ನಾಗರಾಜ್ ಅವರು ನಮ್ಮೊಂದಿಗೆ ಮಾತನಾಡ್ತಾರೆ. ಸರ್ ನಮಸ್ತೆ. ನಮಸ್ಕಾರ.
ಸರ್, ಈಗ ವಿನಯ್ ಕುಲಕರ್ಣಿಗೆ ಸಿಕ್ಕಿರುವಂತಹ ಶಿಕ್ಷೆ ಜೊತೆಗೆ ಅವ್ರ ಜೊತೆಗೆ ಇನ್ನ 16 ಜನಕ್ಕೆ ತಾನೆಂತ ಪ್ರಭಾವಿ ವ್ಯಕ್ತಿ ಆಗಿದ್ರು ಕೂಡ ತಪ್ಪು ಮಾಡಿದೀಯಪ್ಪ, ನೀನು ತಪ್ಪಿತಸ್ಥ ಅನ್ನೋದನ್ನ ಇನ್ಮೇಲೆ ಗಮನ ಇಟ್ಕೊಂಡಿರ್ಬೇಕಾಗುತ್ತೆ. ತಾನೇನು ಪ್ರಭಾವಿ ವ್ಯಕ್ತಿ ಅನ್ನೋದನ್ನ ಮರಿಬೇಕಾಗುತ್ತೆ. ಒಳ್ಳೆ ನಿರ್ಧಾರ ನ್ಯಾಯಾಲಯ ಕೊಟ್ಟಿರುವಂತದ್ದು ಅಂತ ಹೇಳ್ಬೋದಲ್ವಾ ಸರ್? ಇದೇನು ವ್ಯಕ್ತಿಗತವಾಗಿ ಕೊಟ್ಟಿದ್ದಲ್ಲ, ನೆಲದ ಕಾನೂನನ್ನ ನ್ಯಾಯಾಲಯ ಎತ್ತಿಡಿದಿರ್ತಕ್ಕಂಥದ್ದು. ಹೌದು. ಕ್ರಮಬದ್ಧವಾಗಿ ಅವರು ಟ್ರಯಲ್ ಮಾಡಿ ನಂತರದಲ್ಲಿ ಯಾವುದು ಒಳ್ಳೆ ಸಾಕ್ಷಿ ಇದೆ ಅದನ್ನ ಕೂಡಿ ಹಾಕಿ ಆ ಸಾಕ್ಷಿಗಳ ಒಂದು ಪ್ರಭಾವದಿಂದ ಅವರು ಶಿಕ್ಷೆಗೆ ಒಳಗಾಗಿದ್ದಾರೆ. ಅವರು ಮಾಡಿರುವ ಕೃತ್ಯ ಘೋರಾತಿ ಘೋರ ಕೃತ್ಯ. ಅದು ಹೌದು. ಒಬ್ಬರನ್ನ ಕೊಲೆ ಮಾಡೋದಂದ್ರೆ ಮ್ಯಾಕ್ಸಿಮಮ್ ಕ್ರೈಮ್ ಅದು ನಮ್ಮ ನೆಲದಲ್ಲಿ. ಆಗಿರುವಾಗ ಅವ್ರಿಗೆ ಏನೋ ಕೋರ್ಟ್ ಸ್ವಲ್ಪ ದಯೆ ತೋರಿಸಿದೆ. ಇಲ್ಲ ಅಂದ್ರೆ ಮರಣದಂಡನೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್, ಇಲ್ಲ ಅಂದ್ರೆ ಕಡಿಮೆ ಅಂದ್ರೆ ಲೈಫ್ ಸೆಂಟೆನ್ಸ್. ಹಾಗಾಗಿ ಲೈಫ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಅವರು ತೃಪ್ತಿ ಪಡ್ಬೇಕು. ಅಷ್ಟೇ ಅಲ್ಲ, ಅವರಿಗೆ ಫೈನ್ ಕೂಡ ಹಾಕಿದ್ದಾರೆ 14 ಲಕ್ಷ ಏನೋ. ಅದನ್ನು ಕಡಿಮೆ, ಜಾಸ್ತಿ ಹಾಕ್ಬೇಕಾಯ್ತು. ಯಾಕಂದ್ರೆ 2 ಮಕ್ಕಳಿದ್ದಾರೆ. 14 ಲಕ್ಷದಲ್ಲಿ ಈ ಕಾಲದ ಒಂದು ವ್ಯವಹಾರದಲ್ಲಿ ಏನೂ ಆಗೋದಿಲ್ಲ. ಹೌದು ಸರ್. ಅವರಿಗೆ ತಂದೆಗೆ ಈಕ್ವಲ್ ಆಗೋದೇ ಇಲ್ಲ. ಅದು ಕಳ್ಕೊಂಡ ತಂದೆಗೆ ಈಕ್ವಲ್ ಆಗಲ್ಲ. ನಿಜ. ಜೊತೆಗೆ ಏನೇ ಇರ್ಬೋದು, ಬಟ್ ಒಬ್ಬ ನ್ಯಾಯ ಕೊಡೋರು ಅಂದ್ರೆ ಕಾನೂನನ್ನ ಮಾಡೋರಲ್ವಾ MLA ಅಂದ್ರೆ. ಹೌದು. ಅವ್ರು ಮಾಡಿದ ಕಾನೂನಿಗೆ ಅವರೇ ಗೌರವ ಕೊಡೋದಿಲ್ಲ ಅಂತ ಹೇಳಿದ್ರೆ ಇನ್ಯಾರು ಕೊಡ್ತಾರೆ? ಒಂದು ರೀತಿ ಬೇಲಿ ಎದ್ದು ಹೊಲ ಮೇಯ್ದಾಗಲ್ವಾ? ಹೌದು. ಅದ್ರಿಂದ ಇವ್ರಿಗೆ ನನ್ನ ಪ್ರಕಾರ ಕಠಿಣಾತಿ ಕಠಿಣ ಶಿಕ್ಷೆನೆ ಕೊಡ್ಬೇಕಾಗಿತ್ತು. ಸ್ವಲ್ಪ ಮಾನವೀಯತೆ ದೃಷ್ಟಿ ತೋರಿಸಿದ್ದಾರೆ ಜಡ್ಜು. ಅವರಿಗೆ ಧನ್ಯವಾದಗಳು ಹೇಳ್ಬೇಕು ಇವರು. ಹೌದು ಸರ್. ಹೀಗಾಗಿ ಯಾಕಂದ್ರೆ ಪಬ್ಲಿಕ್ ಲೈಫ್ ಅಲ್ಲಿ ಇರೋರಿಗೆ ಸ್ವಲ್ಪ ಎಚ್ಚರಿಕೆ, ಚಾಟಿ ಸ್ವಲ್ಪ ಜೋರಾಗಿ ಬೀಸ್ಬೇಕು. ಅಂದ್ರೆ ಮರಣದಂಡನೆ ಕೊಟ್ಟಿದ್ದಿದ್ರೆ ಈ ವ್ಯಕ್ತಿಗೆ, ಅಂದ್ರೆ ಈ ಗ್ಯಾಂಗ್ಗೆ ಅದು ಒಂದ್ ರೀತಿಯಾಗಿ ತಕ್ಕ ಶಿಕ್ಷೆ ಅಂತ ಅನ್ನಿಸ್ತಿತ್ತು ಅಂತ ನೀವ್ ಹೇಳ್ತಾ ಇರೋದು. ಹೌದಮ್ಮ. ಇತ್ತೀಚೆಗೆ ನೋಡಿ ಪೊಲೀಸರು ಕೊಟ್ಟಿದ್ದಾರೆ. ಹೌದು. ಪೊಲೀಸರ ಹತ್ರ ಅವ್ರು ಹೇಳ್ಕೋಬಹುದು ಲೈನ್ ಆಫ್ ಡ್ಯೂಟಿಯಲ್ಲಿ ನಾವು ಮಾಡಿದೀವಿ ಅಂತ. ಈಗ ನೀವು ಛತ್ತೀಸ್ಗಢ ಅಲ್ಲೆಲ್ಲ ಎಷ್ಟು ಜನಕ್ಕೆ ನಾವು ಎನ್ಕೌಂಟರ್ ಮಾಡಿದಾರೆ ಅಂತ ಕೇಳ್ತೀವಿ, ಪೇಪರ್ ಅಲ್ಲಿ ನೋಡ್ತೀವಿ. ಹಾಗಾದ್ರೆ ಎಷ್ಟೊಂದು ಜನ ಪೊಲೀಸರಿಗೆ ಮರಣದಂಡನೆ ಕೊಡ್ಬೇಕು ಹೇಳಿ ನೋಡೋಣ. ಹೌದು ಸರ್. ಅದು ಇಲ್ಲಿ ಏನೋ ಇರ್ತದೆ. ಆದ್ರೆ ಲೈನ್ ಆಫ್ ಡ್ಯೂಟಿಯಲ್ಲಿ ಮಾಡಿದಂತದ್ದು ಒಂದು ರೀತಿಯ ಸಾಫ್ಟ್ನೆಸ್ ತೋರ್ಸ್ಬೇಕಾಗುತ್ತೆ. ಅವ್ರನ್ನೇನು ಹುಡ್ಕೊಂಡೋಗಿ ಕೊಲೆ ಮಾಡಿರೋದಂತದಲ್ಲ, ಅಷ್ಟು ಜನ ಸೇರಿ ಹಾಗೇನ ಮಾಡಿದ್ರೆ ಇಬ್ರು ಮಾಡ್ತಿದ್ರು ಅಥವಾ ಇವ್ರ ತರ ಮಾಡ್ತಿದ್ರು, ಯಾರ್ದೋ ಒಂದ್ ಮಾತು ಕೇಳ್ಕೊಂಡು. ಅದಕ್ಕೆ ಕಂಪೇರ್ ಮಾಡಕ್ಕಾಗಲ್ಲ. ಬಟ್ ಇದು ಒಬ್ರು ಲೆಜಿಸ್ಲೇಚರ್ ಆಗಿ, ಶಾಸಕರಾಗಿ, ಅದರಲ್ಲೂ ಒಬ್ಬರು ಮಂತ್ರಿ ಆಗಿದ್ರು ಆ ಒಂದು ಕಾಲದ ಘಟ್ಟದಲ್ಲಿ. ಅವರು ಮಾಡಿರೋದು ಘೋರಾತಿ ಘೋರ ಅಪರಾಧನ ಇದು. ಹೌದು ಸರ್. ಇವಾಗ ಕಾನೂನು ಅಂತ ಬಂದಾಗ ಸಮಾಧಾನಕರವಾದ ಕಡಿಮೆ ಶಿಕ್ಷೆನೆ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಕಾನೂನನ್ನ ಕಡೆಗಣಿಸ್ತಾ ಹೋಗಿದ್ನ ಈ ವ್ಯಕ್ತಿ ವಿನಯ್ ಕುಲಕರ್ಣಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಒಬ್ಬ ಶಾಸಕ, ನನ್ನನ್ನ ಯಾರು ಕೂಡ ಪ್ರೊಟೆಕ್ಟ್ ಮಾಡ್ಬೋದು. ಈಗ ನಾನು ಪೊಲೀಸರನ್ನ ನನ್ನ ಕೈಯಲ್ಲಿ ಇಟ್ಕೊಂಡು ನನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಕಾನೂನೆಲ್ಲ ನನಗ್ ಲೆಕ್ಕನೇ ಇಲ್ಲ ಅಂತ ಅನ್ಕೊಂಡಿದ್ರ ಈ ವ್ಯಕ್ತಿ ಅಂತ ಎಲ್ಲ ಬ್ರೇಕ್ ಮಾಡ್ಕೊಂಡು ಬಂದಿರುವಂತದ್ದು. ಹೌದು. ಕಾನೂನಿಗೆ ಗೌರವ ಯಾರು ಕೊಡೋದಿಲ್ವೋ ಒಂದಲ್ಲ ಒಂದ್ ದಿವಸ ಅವ್ರಿಗೂ ಇದೇ ಗತಿನೇ. ಹೌದು ಸರ್. ಆದ್ರಿಂದ ತಗ್ಗಿ ಬಗ್ಗಿ ನಡಿಬೇಕು. ಅದರಲ್ಲೂ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಎಲೆಕ್ಷನ್ ಬರ್ತದೆ ಹೋಗ್ತದೆ. ಎಲೆಕ್ಷನ್ ಆದ್ಮೇಲೆ ಎಲ್ಲರೂ ಒಂದೇ ಅಲ್ವಾ? ಹೌದು. ಅವ್ರ ಕ್ಷೇತ್ರದಲ್ಲಿರೋ ಜನ ಎಲ್ಲ ಒಂದೇ, ರಾಜ್ಯದ ಜನ ಒಂದೇ. ಅವರಿಗೆ ರಾಜ್ಯಕ್ಕೆ ಸೇವೆ ಮಾಡೋದು ಅಷ್ಟೇ ಕೆಲಸ. ಆತರ ಪಬ್ಲಿಕ್ ಸರ್ವಿಸ್ ಮೈಂಡ್ ಇಲ್ಲ ಅಂದ್ರೆ ಅವರು ರಾಜಕೀಯಕ್ಕೆ ಹೋಗ್ಬಾರ್ದು. ನಿಜ, ಖಂಡಿತ. ಇದೇ ಒಂದು ಕೊಲೆಗಡಕ್ತನ ಮಾಡ್ಕೊಂಡು ಇರ್ಬೋದು. ಅವಾಗ ಯಾರು ಬೈಯೋದಿಲ್ಲ ಅವ್ರನ್ನ. ಬಿಡಪ್ಪ, ಅವನ ಕೆಲಸನೇ ಅದು ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಈಗ ಎಷ್ಟೋ ಜನ ರೌಡಿಗಳು, ಕಳ್ಳರು, ದರೋಡೆಕೋರ್ ಇದಾರಲ್ಲ, ಅವ್ರನ್ನ ಯಾರು ಬೈತಾರೇನಾ? ಅವ್ನ್ ದರೋಡೆಕೋರ, ಅವ್ನ್ ಕಳ್ಳ ಅಂತ ಟೈಟ್ಲೇ ಇರ್ತದೆ ಅವ್ರಿಗೆ. ಆದ್ರೆ ಒಬ್ಬ ಶಾಸಕರಾದವ್ರಿಗೆ ಅವ್ರದೇ ಆದಂತ ಒಂದು ಸ್ಥಾನಮಾನ ಇದೆ. ಸರ್ಕಾರದಲ್ಲಿ ಒಂದು ಚೀಫ್ ಸೆಕ್ರೆಟರಿಗಿಂತ ಮೇಲೆ ಅವರಿಗೆ ಪ್ರೋಟೋಕಾಲ್ ಪ್ರಕಾರ ಕೊಡ್ತಾರೆ. ಒಬ್ಬ ಚೀಫ್ ಸೆಕ್ರೆಟರಿ ಮೇಲೆ ಇರ್ತಕ್ಕಂತ ಒಬ್ಬ ಶಾಸಕ ಈ ರೀತಿಯ ಒಂದು ಕೃತ್ಯ ಮಾಡಿದ್ರೆ ಅವ್ರಿಗೆ ಎಲ್ಲಿ ಇಡ್ಬೇಕು ನ್ಯಾಯಾಲಯ ಹೇಳಿ? ಅವ್ರಿಗೆ ಸರಿಯಾಗಿ ಮಾಡಿದ್ದಾರೆ. ಹೌದು ಸರ್, ಹೌದು. ಎಸ್, ಥ್ಯಾಂಕ್ ಯು ನಾಗರಾಜ್ ಸರ್ ಜಾಯ್ನ್ ಆಗಿದ್ದಕ್ಕಾಗಿ.